2025 ಕಳೆದು 26ಕ್ಕೆ ಕೇವಲ 1 ದಿವಸಗಳು ಮಾತ್ರ ಬಾಕಿ ಇದೆ. ಎಲ್ಲರೂ ಸಂತೋಷದಲ್ಲಿದ್ದೇವೆ. ನ್ಯೂ ಇಯರ್ ಬಂತು, ಹೊಸ ವರ್ಷ ಬಂತು, ಮನೆ ಸ್ವಚ್ಛ ಮಾಡಬೇಕು, ಒಳ್ಳೆಯ ಬಟ್ಟೆ ತೆಗಿಬೇಕು, ಮದುವೆ ಆಗಬೇಕು, ಮಕ್ಕಳನ್ನು ಶಾಲೆಗೆ ಸೇರಿಸಬೇಕು. ಇಂಥದ ಕೆಲವೊಂದು ಆಲೋಚನೆಯಲ್ಲಿ ಇರುವಂತಹ ಪ್ರತಿಯೊಬ್ಬ ಮನುಷ್ಯನು ಸಹ ಆಲೋಚನೆ ಮಾಡಬೇಕಾದದ್ದು, ಹೊಸ ವರ್ಷ ಬಂತು, ಹೌದು, ನಮ್ಮ ಆಯುಸ್ಗಳನ್ನು ಕಮ್ಮಿ ಆಗ್ತಾ ಇದೆ, ನಮ್ಮ ಸಮಯಗಳು ಕಮ್ಮಿ ಆಗ್ತಾ ಇದೆ. ಜಾಲಿ ಮಾಡಿ, ಎಂಜಾಯ್ ಮಾಡಿ, ಮತ್ತೊಬ್ಬರಿಗೆ ನೋವು ಕೊಡದೆ, ಮತ್ತೊಬ್ಬರನ್ನು ಖುಷಿಪಡಿಸಿಕೊಂಡು ನೀವು ಜಾಲಿ ಮಾಡಿ, ಯಾವುದೇ ತೊಂದರೆ ಇಲ್ಲ. ಕೇವಲ ನೀವೇ ಸಂತೋಷದಲ್ಲಿದ್ದು ನಿಮಗೆ ಮಾತ್ರ ನೀವು ಸಂತೋಷ ಪಟ್ಟರೆ, ಮತ್ತೊಬ್ಬರು ದುಃಖದಲ್ಲಿದ್ದಾರೋ ಕಷ್ಟದಲ್ಲಿದ್ದಾರೋ ನೋಡದೆ ನೀವು ಜೀವನ ಮಾಡಿದರೆ ನಿಮಗೆ ಏನೂ ಸಿಕ್ಕಲ್ಲ. ಈ ಹೊಸ ವರ್ಷದಲ್ಲಿ ಒಂದು ಸಂದೇಶ ನಾನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಬರುವಂತಹ ಜನವರಿ 1ರಿಂದ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ನಿಮ್ಮ ಪ್ರತಿ ಒಂದು ದಿವಸದ ವಿಷಯಗಳನ್ನು ನೀವು ಬರೆದು ಇಟ್ಕೊಳ್ಬೇಕು. ಬರೆದು ಇಟ್ಕೊಂಡು ಇನ್ನು ಬರುವಂತಹ ವರ್ಷಗಳಲ್ಲಿ ನೀವು ಅದು ಕೂತು ಓದಬೇಕು. ಆವಾಗ ಗೊತ್ತಾಗತ್ತೆ ಈ ಪ್ರಪಂಚ, ಈ ಲೋಕ, ಈ ಜನರು, ಅಕ್ಕಪಕ್ಕದಲ್ಲಿರುವಂತಹ ಜನರು, ಬಡವರು, ಶ್ರೀಮಂತರು, ನೀನು ಪಟ್ಟಂತಹ ಕಷ್ಟ, ನೀನು ಪಟ್ಟಂತಹ ಖುಷಿ, ನೀನು ಮಾಡಿದಂತಹ ಒಳ್ಳೆತನ ಏನು ಅಂತ ಗೊತ್ತಾಗಬೇಕಾದ್ರೆ ಇನ್ನು ಬರುವಂತಹ ಇದೇ ಜನವರಿಯಲ್ಲಿ 1 ತಾರೀಕಿನಂದು ನೀವು ಬರೆದು ಇಟ್ಕೊಳ್ಬೇಕು. ಆ ನಂತರ ಇನ್ನು ಬರುವಂತಹ ವರ್ಷಗಳಲ್ಲಿ ನೀವು ಅದು ಓದಬೇಕು. ಎಷ್ಟೋ ಜನರು ನಮ್ಮ ಕಣ್ಣು ಮುಂದೆ ಇದ್ದಂತಹ ಜನರು 2025ರಲ್ಲಿ ಜನವರಿಯಲ್ಲಿ ಹೊಸ ವರ್ಷ ಬಂದಂತಹ ಸಂದರ್ಭದಲ್ಲಿ ಇದ್ದಂತಹ ಜನರು ಇವತ್ತು ನಮ್ಮ ಜೊತೆ ಇಲ್ಲ. ಇವತ್ತು ಕೆಲವರು ತೀರ್ಕೊಂಡು ಹೋಗಿದ್ದಾರೆ, ಇವತ್ತು ಕೆಲವರು ಹಾಸ್ಪಿಟಲಲ್ಲಿದ್ದಾರೆ, ಇವತ್ತು ಕೆಲವರು ರೋಗಿಯಾಗಿದ್ದಾರೆ, ಇವತ್ತು ಕೆಲವೊಂದು ಗೆಳೆಯರು ನಮ್ಮ ಹತ್ರ ಇಲ್ಲ, ಕೆಲವರು ನಮ್ಮ ಹತ್ರ ಇಲ್ಲ, ಕೆಲವರು ನಮ್ಮ ಹತ್ರ ಇದ್ದಾರೆ. ಇದು ನಾವು ಆಲೋಚನೆ ಮಾಡಬೇಕು. ಸಣ್ಣದಾದಂತಹ ಲೈಫ್, ಇದರಲ್ಲಿ ನಾವು ಸಂತೋಷ ಮಾಡಿ, ಖುಷಿ ಮಾಡಿ. ಸಂತೋಷ ಯಾವುದರಿಂದ ನೀವು ಪಡಿಬೇಕು ಗೊತ್ತಿದೆಯಾ?